ಫ್ರೆಂಡ್ಸ್ ನೋಡ್ರಿ ಒಂದು ಸಿಟ್ ಮಾಡ್ಕೊಂಡಿರೋ ಅವತಾರ ನೋಡ್ರಿ ಎಷ್ಟು ಸಿಟ್ ಮಾಡ್ಕೊಂಡಾನ ಅಂತೇಳಿ. ಪಿಂಟು ಪಿಂಟು ಕಡಿತನ ಚಿನ್ನಿ ಫುಲ್ ದೊಡ್ಡದಾಗ್ಬಿಟ್ಟೈತೆ ನೋಡ್ರಿ. ಈಗ ಕಡಿಯೋ ಹೆಂಗ್ ಮಾಡ್ತಾನೆ ನೋಡ್ರಿ ಹೆದರಿಕೆ ಆಗುತ್ತೆ ಈಗ ಮುಟ್ಟಕ್ಕೆ. ದೊಡ್ಡದಾಗ್ಬಿಟ್ಟೈತಲ್ಲ ಒಂಚೂರು ಅಂದರೆ ತೀರಾ ಅಷ್ಟೊಂದು ಹೇಳಿದ ಮಾತು ಕೇಳ್ತಾ ಇಲ್ಲ. ಈಗ ಕಡಿಯಕ್ಕೆ ಬರ್ತೈತಿ ನೋಡ್ರಿ. ಕಣ್ಣು ಹೆಂಗೆ ಮಾಡ್ತದ, ಕೂದಲು ಹೆಂಗೆ ಅಳ್ಳಿಸ್ತಾನ. ಬಿಡು 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 ಚಿನ್ನಮ್ಮ, ಕಡಿಸ್ಕೊಂಡೆ ಅಂತೀನಿ ನಾನು. ನೋಡ್ರಿ ನಮ್ನಿ ಮಾಡ್ತಾನ ಅಂತೇಳಿ. ಬಾ ಆಚೆ ಬಾ ಬಾ ಆಚೆ ಬಾ ಆಚೆ ಬಾ ಬಾ ಬಾ. ಕಡಿತಾನೆ ಈಗ ಬೇಡ, ಆಚೆ ಕಳಿಸ್ತಾವ ತಾನಾಗೆ ಬರ್ತಾನೆ ಸದ್ದ. ಇಲ್ಲಿ ಅಮೃತಧಾರೆ ಬರತೈತೆ ನೋಡ್ರಿ ಸೀರಿಯಲ್. ಸಂಜೆ ಟೈಮ್ ಬಂದು 7 ಕಾಲಾಗೈತಿ ಟೈಮ್. ನಮ್ದು ಗಡಿಯಾರ ಹೋಗೈತಿ 7 ಗಂಟೆ ಆಗೈತೆ. ಇಲ್ರಿ ಇದು 7ಕ್ಕೆ ಹತ್ತತ್ತೆ. ಜಸ್ಟ್ ಹೀಗತ್ತಿದೆ ನಂಗಾರೆ. ಇವರು ಕೆಲಸದಿಂದ ಬಂದು ದ್ರಾಕ್ಷಿ ತಿಂತ ಕೂತಾರೆ ನೋಡ್ರಿ. ಬಿಸಿಲು ಜಾಸ್ತಿ ಐತಂತ ಹೊರಗಡೆ. ಅದೇ ಈಗ ನನಗೆ ಉಲ್ಟಾ ಬಂದು ಈಗ ಹೇಳೋದು ಹಿಂಗೆ. ಹೊರಗೆ ಬಿಸಿಲು ಜಾಸ್ತಿ ಐತಂತ ನೋಡ್ರಿ. ಹಂಗಾಗಿ ಬಂದಿದ ತಕ್ಷಣವೇ ಕುಡಿಯೋಕೆ ನೀರು ಕೊಡಂದ್ರೆ ಕೊಟ್ಟಿನಿ. ಕುಡಿದ್ರೆ ಏನು ನೀರು ಕುಡ್ದೆ ನೋಡ್ರಿ. ತಣ್ಣಂದು ಏನಾರ ಕೊಡು ಅಂತಂದ್ರು. ದ್ರಾಕ್ಷಿ ಇದ್ದು ಒಂದು ಸ್ವಲ್ಪ ಅವನೇ ಫ್ರಿಜ್ಜಿಗೆ ಇಟ್ಟಿದ್ನಲ್ಲ, ಅವನ್ನೇ ತೊಗೊಂಡು ತಿನ್ನತ್ತಾರೆ ನೋಡ್ರಿ. ಹಾಕಿ ಕೊಟ್ಟಿನಿ, ತಿನ್ನತ್ತಾರೆ. ಇವತ್ತು ಯಾಕೆ ಬೇಗ ಬಂದವ್ರು ಒಂಚೂರು. ಊಟಕ್ಕೆ ಏನು ಮಾಡೋದು? ಫುಲ್ ಕ್ಲೀನ್. ನೀನು ನಾನು ಕೇಳಬೇಕಾ? ಬರ್ತಾನೆ ಬಾ ಬಾ ಪಿಂಟು ಬಾ. ಸಿಟ್ಟು ಭಯಂಕರ ಸಿಟ್ರು ಈಗಂತರೂ. ಇತ್ತೀಚೆಗೆ ಭಯಂಕರ ಸಿಟ್ಟು ಮಾಡತ್ತಾನಪ್ಪ ಪಿಂಟು. ಬಾ ಬಾ ಪಿಂಟು ಬಾ ಬಾ ಬಾ. ನೋಡ್ರಿ ಕತ್ತು ಹೆಂಗೆ ಅಳ್ಳಿಸ್ತಾನೆ. ಬಾ ಬಾ ಪಿಂಟು 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 ಪಿಂಟು. ಪಿಂಟು ನೋಡ್ರಿ ಸಿಟ್ಟು ಹೆಂಗ್ ಮಾಡ್ತಾನೆ ನೋಡ್ರಿ ಅವನು. ಆದ್ರೆ ಈ ರೇಂಜಿಗೆ ಓ ಇಲ್ಲಪ್ಪ, ನಂಗೆ ಇಸದ್ ಮುಟ್ಟಕ್ಕೋಗಿ ಹೆದರಿಕೆ ಹಂಗತ್ತೆ. ನೋಡಿ ಸಿಟ್ಟು ನೋಡ್ರಿ ಹೆಂಗಿತನಿಗೆ. ಕೂದಲು ಹೆಂಗೆ ಅಳ್ಳಿಸ್ಕೊಂಡು. ನಿಮಗೆ ಕ್ಯಾಮ್ರಾದಾಗ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಇಲ್ಲಿ ನನಗೆ ನೋಡಕಂತೂ ಫುಲ್ ಒಂಥರ ಎಷ್ಟು ಹೆದರಿಕೆ ಬರೋ ಥರ ನಮ್ಮನ್ನೇ ಅಂಜಿಸ್ತಾನ ಅವನು. ಆ ರೇಂಜಿಗೆ ಮಾಡ್ತಾನೆ ಅವನು. ಕೊಡ್ರಿ ನೋಡೋಣ, ಒಂದು ದ್ರಾಕ್ಷಿ ಕೊಡ್ರಿ ನೋಡೋಣ ಏನು ಮಾಡ್ತಾನೆ ಅಂತೇಳಿ. ಮತ್ತು ಕೈಗೆ ಕಚ್ಚೋನು ಹುಷಾರು. ಕಚ್ತನ್ರಿ ಸ್ವಲ್ಪ ಮುಟ್ಟೋವರೆಗೂ, ಕಾಂಪ್ರಮೈಸ್ ಆಗೋವರೆಗೂ ಹಂಗೆ ಮಾಡ್ತಾನೆ ಅನ್ಸುತ್ತಲ್ವ. ತಿಂತೋ ಅಲ್ಲೆಲ್ಲ ತಳಗ್ರಿ ಇದು ಮಾಡ್ಬಿಡ್ರೆ ಅವ್ನಿಗೆ ಕೈ ಕೊಟ್ಟು ಫುಲ್ ಎಲ್ಲ ಇದು ಮಾಡ್ಬಿಡ್ತಾನೆ ನೋಡ್ರಿ. ಗಿಜಿ ಗಲೀಜು ಮಾಡ್ಬಿಡ್ತಾನೆ ಎಲ್ಲನೂ. ಬ್ಯಾಡಾಗೈತಿ. ಇದು ತಿಂದಾನೆ, ಸೋಯಾಬೀನ್ ತಿಂದಾನ ಅವನು ಅವಾಗಲೇ. ನನ್ನ ಜೊತೆ ಸ್ಕೂಲಿಂದ ಬಂದಮೇಲೆ ಏನೋ ತಿಂಡಿ ಒಂದು ಪಲಾವ್ ತಿಂತಿದ್ಲಲ್ಲ, ಅದ್ರ ಜೊತೆಲಿ ಸೋಯಾಬೀನ್ ಆರಿಸ್ಕೊಂಡು ತಿಂದಾನ. ಅದಕ್ಕೆ ಹೊಟ್ಟೆ ಅಷ್ಟಿಲ್ಲ ಅವನಿಗೆ, ಅದಕ್ಕೆ ಸುಮ್ಮನೆ ಕೂತಾನೆ ಅವನು. ಅಡುಗೆ ಮಾಡ್ಬೇಕು ನೋಡ್ರಿ. ಇನ್ನು ಅಡುಗೆ ಮಾಡಿಲ್ಲ, ಸೀರಿಯಲ್ ನೋಡ್ತೀನಿ ಫಸ್ಟು. ಸೀರಿಯಲ್ ಮುಗಿಸ್ಕೊಂಡು ಆದಮೇಲೆ ಅಡುಗೆ ಮಾಡ್ತೀನಿ ನಾನು. ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದು ನೋಡ್ರಿ, ಸೋಯಾ ಚಂಕ್ಸ್ ಹಾಕಿ ಹಾಗೆ ಐತಿ. ಅಡುಗೆ ಅಂತೂ ಏನೂ ಮಾಡಿಲ್ಲ, ಮಾಡಬೇಕು ಆಮೇಲೆ ಮಾಡ್ತೀನಿ. ಸದ್ಯಕ್ಕೆ ಏನು ಮಾಡಲ್ಲ, ಸೀರಿಯಲ್ ಮುಗಿಯೋವರೆಗೂ ಮಾಡೋಂಗಿಲ್ಲ. ಇವಾಗ ರಾತ್ರಿ ಊಟಕ್ಕೆ ಏನು ಮಾಡಾಕತ್ತೀನಿ ಅಂತಂದ್ರೆ ಎಗ್ ಗ್ರೇವಿ ಮಾಡತ್ತೀನಿ ನೋಡ್ರಿ. ತಂದೆ ಮತ್ತು ಮಗಳಿಗೂ ಇಬ್ಬರಿಗೂ ಎಗ್ ಗ್ರೇವಿ ಬೇಕಾಗಿತ್ತಂತ. ಮತ್ತು ಅಂಗಡಿಯ ಪರೋಟಾನು ಬೇಕಾಗಿತ್ತು ಅಂತ ತೊಗೊಂಡ್ರೆ ನಯನಂಗ ಮತ್ತು ಅವ್ರ ಅಪ್ಪಾಜಿಗೆ ಎಗ್ ಗ್ರೇವಿ ಹೊರ್ಗಿನ ಪರೋಟ ತಿನ್ಬೇಕಂತ ಅನ್ಸಾಕತ್ತಂತ. ಹಂಗಾಗಿ ಮೊನ್ನೆಯಿಂದನೇ ಹೇಳ್ತಾನೆ ಇದ್ದಾರೆ ಅವರು, ಮಾಡು ಅಂತೇಳಿ ನಾನೇ ಡಿಲೇ ಮಾಡ್ತಾ ಇದ್ದೆ. ಮಾಡೋಕ್ಕೆ ಬೇಜಾರು ಮಾಡಿಕೊಂಡು ಇವತ್ತು ಬೇಗ ಬಂದಿದ್ರಲ್ಲ ಅಂತೇಳಿ ಅವಾಗಿಂದ ಟಾರ್ಚರ್ ಮಾಡ್ತಿದ್ದಾರೆ. ಅದಕ್ಕೆ ಫೈನಲಿ ಮಾಡಿದ್ರಾಯ್ತು ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಬೇಕಂತಂದ್ರೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಅದಕ್ಕೆ ಒಂದು 5 ಮೊಟ್ಟೆನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಲಿದು. ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲ ಒಂದು ಪಚ್ಚನ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು. ಇಲ್ಲಿ
ಟೊಮೊಟೊ 2 ಟೊಮೊಟೊ, ಒಂದು 5 ಗೋಡಂಬಿನ ರುಬ್ಬಿಟ್ಕೊಂಡು ನೋಡಿ, ಮತ್ತೇನು ಹಾಕಿಲ್ಲ. ಇದಕ್ಕೊಂದು 5 ಟೊಮೊಟೊ, ಒಂದು 2 ಟೊಮೊಟೊ, 5 ಗೋಡಂಬಿ ಇಷ್ಟು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೊಟ್ಟೆನೂ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಮಾಡೋಣ ಅಂತ ಇಬ್ರಿಗೂ, ತಂದೆಗೂ ಮಗಳಿಗೂ ಇಷ್ಟ ಆಗೈತಿ. ಭಾಳ ದಿನ ಆಗೈತಿ ನಾನು ಏನೋ ಎಗ್ ಐಟಮ್ ಮಾಡಿಲ್ಲ ನೋಡ್ರಿ. ಹಾಗಾಗಿ ಮಾಡಿದ್ರಾಯ್ತು ಇವತ್ತು ಅಂತೇಳಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಎಗ್ ಗ್ರೇವಿ ಅನ್ಬೋದು, ಇಲ್ಲ ಮಸಾಲ ಅನ್ಬೋದು, ಇಲ್ಲ ಸಾಂಬಾರು ಅನ್ಬೋದು. ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ಸಾಂಬಾರು ಆಗುತ್ತೆ, ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಗ್ರೇವಿ ಆಗುತ್ತೆ. ರೈಸ್ ಆಲ್ರೆಡಿ ಕೂಗಿಸಿದ್ದೀನಿ. ಈಗ ಮತ್ತೇನು ಸಾಂಬಾರು ಮಾಡೋಕೆ ಹೋಗಲ್ಲ, ಅದನ್ನೇ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ರೈಸ್ಗೂ ಆಗುತ್ತೆ, ವಿತ್ ಪರೋಟಾಕ್ಕೂ ಆಗುತ್ತೆ ನೋಡಿರಿ. ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ಇಬ್ಬರಿಗೂ ಚಪಾತಿ ಬ್ಯಾಡ್ ಬಂತೆ, ಪರೋಟಾನೇ ಬೇಕು ಅಂತೇಳಿ ತೊಗೊಂಬಂದಾಗ ರೆಡಿ ಪರೋಟ. ಅದನ್ನು ಬಿಸಿ ಮಾಡ್ತೀನಂತ ಅವಾಗ ತೋರಿಸ್ತೀನಿ. ಬರೀ ಸದ್ಯಕ್ಕೆ ರೆಸಿಪಿನ ಶೇರ್ ಮಾಡ್ತೀನಿ, ಮೊಟ್ಟೆ ಮಸಾಲ ಹೆಂಗೆ ಮಾಡ್ತೀನಿ ನಾನು ಅಂತೇಳಿ. ಬರೀ ನೋಡೋಣ ಅಂತ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೇ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತೀನಿ. ಮುಂದಕ್ಕೆ ಬರೋಣ. ನೋಡ್ರಿ, ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 2 ರಿಂದ 2.5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇನ್ನು ಸ್ಟವ್ವೇ ಆನ್ ಮಾಡಿಲ್ಲ ನಾನು. ಫ್ರೆಂಡ್ಸ್, ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನೋಡಿರಿ, ಮೊಟ್ಟೆನ ಫಸ್ಟು ಫ್ರೈ ಮಾಡ್ಕೋಬೇಕಲ್ಲ, ಹಂಗಾಗಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದೊಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ನೋಡಿರಿ. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಮುಂದೆ ಮಾಡ್ಕೊಂಡ್ವಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿರಿ. ಹಾಗಾಗಿ ಚೂರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಎಣ್ಣೆನ. ನಿಮಗೆ ಕಮ್ಮಿ ಬೇಕು ಅಂದರೆ ನೀವು ಕಮ್ಮಿನೂ ಮಾಡ್ಕೊಬೋದು. ಈಗ ಇದಕ್ಕೆ ನಾವೇನು ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದು ನೋಡಿರಿ, ನಾನು ಇಲ್ಲಿ ಒಂದು 5 ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಹಾಕ್ಕೋಬೋದು. ಈಗ ಇದರಲ್ಲಿ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊತೀನಿ ನಾನು. ಸ್ವಲ್ಪ ಹೊತ್ತು, ಜಾಸ್ತಿ ಏನು ಬೇಕಾಗಿಲ್ಲ. ಫ್ರೆಂಡ್ಸ್, ನೋಡಿ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಜಾಸ್ತಿ ಬೇಯಿಸ್ಕೊಂಡ್ರು ರಬ್ಬರ್ ಥರ ಆಗ್ಬಿಡುತ್ತೆ ಮೊಟ್ಟೆ, ಅವಾಗ ತಿನ್ನೋಕ್ಕೆ ಟೇಸ್ಟ್ ಅಂತ ಅನ್ಸಂಗಿಲ್ಲ. ನಿಮ್ಗೆ ಹಂಗೇನಾರ ಇಷ್ಟ ಇದ್ದರೆ ನೀವು ಹಂಗೆ ಮಾಡ್ಕೋಬೋದು. ನಾನೇನು ಜಾಸ್ತಿ ಬೇಯಿಸ್ಕೊಂಡಿಲ್ಲ, ಒಂದು ನಿಮಿಷನೂ ಬೇಯಿಸ್ಕೊಂಡಿದ್ದು ನೋಡಿರಿ. ಒಂದು ಸತಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊತೀನಿ. ಈಗ ಇದೇನು ಎಣ್ಣೆ ಐತೆ ನೋಡಿರಿ, ಇದಕ್ಕೇನೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ಸೇರಿಸ್ಕೋಬೇಕು. ಒಂದು ನಿಮಿಷ. ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ಸಾಸಿವೆ ಸ್ವಲ್ಪ ಜೀರಿಗೆ, ಅದು ಚಿಟಪಟ ಅಂದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತೀನಿ. ಈರುಳ್ಳಿನ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇದೆ ಎಣ್ಣೆಲೇನೆ. ನಾನು ಮತ್ತೇನು ಎಣ್ಣೆ ಬಳಸ್ತಾ ಇಲ್ಲ ನೋಡಿರಿ, ಸಾಕು ಅಷ್ಟೇ ಎಣ್ಣೆನೇ. ಈ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊತೀನಿ ನಾನು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ ನೋಡಿರಿ ಟೇಸ್ಟು. ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟಾದರೆ ಸಾಕು. ಇದೊಂದು ಸ್ವಲ್ಪ ಹಾಗೆ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಇವಾಗ ಮತ್ತೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳಕತ್ತೀನಿ. ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೊರಿ. ಆಗಲೇ ಒಂದು ಅರ್ಧ ಸ್ಪೂನಷ್ಟು ಅವಾಗಲೇ ಸೇರಿಸಿದ್ದೀನಿ ನಾನು. ನಮ್ಮನೇಲಿ ಸ್ವಲ್ಪ ಖಾರ ಕಮ್ಮಿ, ಹಂಗಾಗಿ ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ. ಒಂದು ಸ್ವಲ್ಪ ಒಂದಿಷ್ಟು ಮೇಲೆ ಹಾಕೋತೀನಿ ಸಾಕು. ಇಷ್ಟ ಆದರೆ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಸಾಕು. ಇಷ್ಟ ಆದರೆ ಇದಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗರಂ ಮಸಾಲ ಬೇಕಾದರೆ ಹಾಕೋರಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕ್ತಾಯಿಲ್ಲ, ತಲೆ ಆಗುತ್ತೆ ಅಂತ ಅಂದ್ಕೊಂಡು ಹಾಕಿಲ್ಲ. ನಾನು ಮಸಾಲೆ ಖಾರನೇ ಬಳಸ್ಕೊಂಡಿರೋದ್ರಿಂದ ಹಾಕಿಲ್ಲ ನೋಡಿ ನಾನು. ಇದನ್ನ ಸ್ವಲ್ಪ ಹಾಕಿರೋಂಥ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ಬಿಟ್ಕೊಂಡು ಆಮೇಲೆ ನಾವೇನು ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಅದನ್ನು ಸೇರಿಸ್ಕೋಬೇಕು. ವಿಡಿಯೋ ಬ್ಲರ್ ಅಂತ ಅನಿಸ್ತೈತೆ ನೋಡಿ. ಇಲ್ಲಿ ಒಂದು 2 ಟೊಮೊಟೊ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊದು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು
ಫ್ರೈ ಮಾಡ್ಕೋಬೇಕು ನಾವು. ಫ್ರೆಂಡ್ಸ್ ಇವಾಗ ನೋಡಿರಿ ಆಲ್ರೆಡಿ ಎಣ್ಣೆ ಬಿಡಕ್ಕೆ ಕತ್ಕೊಂತು. ಇನ್ನೊಂದು ಸ್ವಲ್ಪ ಬೇಯಬೇಕು, ಪೂರ್ತಿ ಎಣ್ಣೆ ಎಲ್ಲ ಫುಲ್ ತೇಲ್ಕೊಂಬರ್ಬೇಕು, ಅಷ್ಟು ಇದನ್ನು ಬೇಯಿಸ್ಕೋಬೇಕು. ಈಗ ಆಲ್ರೆಡಿ 1 ನಿಮಿಷ ಆಯಿತು ನಾನು ಇದನ್ನು ಬೇಯಿಸಕ್ಕೆ ಕತ್ಕೊಂಡು. ಇನ್ನೊಂದು ಸ್ವಲ್ಪ ಬೇಯಬೇಕು. ಇನ್ನೂ ಹಸಿ ಸ್ಮೆಲ್ ಅನ್ನೋ ಥರ ಅನ್ನಿಸ್ತೈತಿ, ಗಮ್ಮಂತ ಸ್ಮೆಲ್ ಬರುತ್ತೆ ನೋಡಿರಿ. ಆ ಸ್ಮೆಲ್ಲಿಂದಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಈಗ ಆಲ್ರೆಡಿ ಮನೆಯೆಲ್ಲ ಸ್ಮೆಲ್ ಬರ್ತೈತಿ. ಇನ್ನೊಂದು ಸ್ವಲ್ಪ ಇದು ಬೇಯಬೇಕು. ಇವಾಗ ನಾನೊಂದು ಸ್ವಲ್ಪ ಇಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊತೀನಿ. ಕಸೂರಿ ಮೇಥಿ ಹಾಕ್ಕೊಂಡು ಇನ್ನೊಂದು ಸತಿ ಇದು ಫಸ್ಟ್ ಹೆಂಗೆ ಎಣ್ಣೆ ತೇಲ್ಕೊಂಬೈತೆ ನೋಡಿರಿ, ಅಷ್ಟು ಎಣ್ಣೆ ತೇಲ್ಕೊಂಬರ್ಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಕ್ಕೆ ಬಿಡ್ತೀನಿ ನಾನು. ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಚೆನ್ನಾಗೂ ಬೆಂದಿದೆ ಮತ್ತು ಗ್ರೇವಿ ನೋಡಿರಿ ಗಟ್ಟಿ ಆಯಿತು. ಇಷ್ಟ ಆದರೆ ಸಾಕು. ಇವಾಗ ನಾವು ಈ ಟೈಮಲ್ಲಿ ನೀರನ್ನು ಸೇರಿಸ್ಕೋಬೇಕು. ನಮಗೆ ಎಷ್ಟು ಬೇಕು ನೋಡಿರಿ ಥಿಕ್ನೆಸ್ಸು, ಗ್ರೇವಿ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಸೇರಿಸ್ಕೊತೀನಿ, ಸಾಕು. ಇಷ್ಟ ಆಗೋದು ನಮ್ಗೆ. ನೋಡಿ ಇಷ್ಟ ಆಯಿತು. ಇಷ್ಟ ಆದರೆ ಸಾಕಾಗುತ್ತೆ. ಇದು ಸತಿ ಕುದೀಲಿ ಚೆನ್ನಾಗಿ. ಕುದ್ಮೇಲೆ ಮೊಟ್ಟೆನ ಆ್ಯಡ್ ಮಾಡ್ಕೊತೀನಿ. ಫ್ರೆಂಡ್ಸ್ ಇವಾಗ ನೋಡಿ ನೀರು ಕುದೀತೈತಿ. ಈಗ ನಾವೇನು ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತೀನಿ. ಈ ಟೈಮಲ್ಲಿ ಮೊಟ್ಟೆನ ಬೇಕಾದ್ರೆ 1ರಲ್ಲಿ 2 ಭಾಗ ಮಾಡಿನೂ ನೀವು ಸೇರಿಸ್ಕೋಬೋದು. ನಿಮ್ಗೆ ಹೆಂಗೆ ಬೇಕು ಹಾಗೆ. ನಿಮ್ಗೆ ಹಿಂಗೆ ಉಂಡೆ ಮೊಟ್ಟೆನೇ ಇರಲಿ ಅಂತಂದ್ರೆ ಹಾಗೆ ಬಿಟ್ಕೋಬೋದು. ಇಲ್ಲ ಮೊಟ್ಟೆ 1ರಲ್ಲಿ 2 ಮಾಡ್ತೀವಿ ಅಂತಂದ್ರೆ ಆ ಥರ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಹೊಡಿತಾ ಇಲ್ಲ, ಮೊಟ್ಟೆ ನನಗೆ ಬಿಡ್ತಾಯಿದ್ದೀನಿ. ಮೊಟ್ಟೆ ಹಾಕಿ ಚೆನ್ನಾಗಿ ಇನ್ನೊಂದು ಸತಿ ಸ್ವಲ್ಪ ಇದು ಮೊಟ್ಟೆ ಎಲ್ಲ ಹೀರ್ಕೋಬೇಕು ನೋಡಿರಿ, ಉಪ್ಪು ಖಾರ ನೀಟಾಗಿ. ಅಲ್ಲಿವರೆಗೂ ಇದನ್ನು ಒಂದು ನಿಮಿಷದಷ್ಟು ಸ್ವಲ್ಪ ಬೇಯಿಸ್ಕೊತೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿರಿ ಸ್ನಾನ ಮಾಡ್ಕೊಂಬಂದು ಜಾಯಿನ್ ಆದರು. ಇವತ್ತು ಅವರೇ ಪರೋಟ ಸುಟ್ಕೊಡ್ತಾರಂತ, ಹಂಗಾಗಿ ಎಲ್ಲ ಕೆಲಸ ನಾನೇ ಮಾಡಿದ್ವಿ. ಹೌದೌದು, ಎಲ್ಲ ನೀನೇ ಮಾಡಿದೆ. ಮತ್ತೆ ಪಿಂಟುನು ಬಂದ. ನೀವು ಯಾರು ಕರೆದಿದ್ರು? ಲೈ ನೀನು ಯಾರು ಕರೆದಿದ್ರು? ಇಲ್ಲಿ ಮೊಟ್ಟೆ ಮಸಾಲ ಬೇಯಕತ್ತೈತೆ ನೋಡ್ರಿ, ಪರೋಟ ಕೊಡ್ತೀನಿ. ಸರಿ ಪಿಂಟು, ಪಿಂಟು ಸರಿ ಪಿಂಟು. ಇಲ್ಲ ನಾವು ಏಯ್ ಹೊರಗೆ ನೀನು. ಕಾಲ ತುಳಿದ್ರೆ ಪಿಂಟು ನಿನ್ನ ಹೇಳಕ್ಕಾಗಲ್ಲ. ಓ ನಡಿ ಹೊರಗೆ ನೀ ಹೋಗಿ ಬಟ್ ನೋಡು ಕಡೆ ಕೊಡ್ತಾನೆ. ರೆಡಿ ಪರೋಟ ತಗೊಂಬಂದಾರ. ಎಣ್ಣೆ ಹಾಕ್ಬೇಕಂತ. ಹ್ಞೂ ಎಣ್ಣೆ ಹಾಕ್ಬೇಕು, ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಕರ್ಚಿ ತಗೋ. ಈ ಕಡೆ ಇದು ಮೊಟ್ಟೆ ಮಸಾಲ ಫ್ರೈ ಆಗ್ತೈತಿ. ಅದಾದಷ್ಟೊತ್ತಿಗೆ ಈ ಕಡೆ ಇದು ತಿನ್ನಬಾರ್ದು, ಹೆಲ್ದಿ ಅಲ್ಲ. ಬಟ್ ಏನು ಮಾಡ್ತೀರ, ಒಂದೊಂದು ದಿವಸ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮೈದಾ ಹಿಟ್ಟಿಂದು ಇವು ಪರೋಟ. ಈ ಹೊರಗಡೆ ಹೋಟ್ಲಿಗೆ ಹೋದ್ರೂ ಇವೇ ಕೊಡ್ತಾರೆ ನೋಡ್ರಿ, ಹೋಟ್ಲಲ್ಲಿ. ನಮ್ಮ ನಯನಂದು ಭಾಳ ಆಸೆ ಆಗಿತ್ತು. ನಯನಂದು ಇವ್ರದ್ದು ಇಬ್ಬರದು ಅಂತ ಹೇಳ್ಬೋದು. ಇಬ್ಬರು ಮೊನ್ನೆಯಿಂದ ಕೇಳ್ತಾನೆ ಇದ್ರು, ಮಾಡು ಮಾಡು ಮಾಡು, ರೆಡಿ ಪರೋಟ ತೊಗೊಂಬ, ರೆಡಿ ಪರೋಟ ತೊಗೊಂಬ ಅಂತೇಳಿ. ನಮ್ಮ ಮನೇಲಿ ಇದೆ ಫಸ್ಟ್ ಟೈಮ್ ಅನ್ಕೊಂತೀನಲ್ವಾ ರೆಡಿ ಪರೋಟ ತೊಗೊಂಬಂದಿರೋದು. ಎಲ್ಲ ನನ್ನ ಕಡೆಯಿಂದ ಮಾಡಿಸ್ತಿರಲ್ಲ, ನೀವೇನು ಮಾಡ್ತೀರಿ? ಸ್ಟವ್ ಆನ್ ಮಾಡೀನಿ, ಇಲ್ಲಿ ಮಗಚಕಾಯಿ ತಗೊಂಡಿನಿ. ಅದೆಲ್ಲ ದೊಡ್ಡ ಕೆಲಸನಾ ಮತ್ತೆ? ನೋಡಿ ಮತ್ತೆ ನಾನೇ ಮಗಚಾಕ್ಬೇಕು. ನಿಜ, ಭಾಳ ಭಾಳ ಕೆಲಸ. ಮತ್ತೆ ಸ್ಮೆಲ್ ಹೆಂಗೆ ಬರ್ತೈತೆ? ಸ್ಮೆಲ್ ಹೆಂಗೆ ಬರ್ತೈತೆ? ಹೆಂಗೆ ತೆಳಗೆ ಮಾಡಿಯಾ ಗಟ್ಟಿ ಮಾಡಿಯಾ? ನಿಂಗೆ ಹೆಂಗೆ ಬೇಕಂಗೆ, ತೆಳಗೆ ಬೇಕಂತ ತೆಳಗೆ, ಗಟ್ಟಿ ಬೇಕಂಗೆ ಗಟ್ಟಿ. ಈಗ ಒಂದು ಮೀಡಿಯಮ್ ಆಗಿ ಮಾಡಿದ್ದೀನಿ. ಈಗ ಬೇಕಂದ್ರೆ ಈ ಟೈಮಲ್ಲಿ ನೀರು ಸೇರಿಸ್ತೀನಿ, ಬೇಕು ತೆಳಗೆ ಬೇಕಂದ್ರೆ. ಇಲ್ಲ ಸಾಕು, ಇಷ್ಟೇ ಇರಲಿ, ನನಗೆ ಬಿಡ್ತೀನಿ. ಹಿಂಗೆ ಇರಲಿ ಸಾಕ. ಕೊಬ್ಬರಿ ಹಾಕಿಲ್ಲ? ಕೊಬ್ಬರಿ ಹಾಕಿಲ್ಲ. ಕೊಬ್ಬರಿ ಹಾಕಿದ್ರೆ ಅದ್ರ ಮೇಲೆ ಎಣ್ಣೆ ಸೇರ್ಕೊಂಬರಲ್ಲ, ಅವ್ರು ಚೆನ್ನಾಗಿ ಒಂದ್ಸರಿ ಮಾಡೋದು. ಗೋಡಂಬಿ ಹಾಕಿನಿ. ಅಷ್ಟೊತ್ತಿಗೆ ಕರೆಂಟ್ ಹೋಯ್ತಲ್ಲ, ಮಿಕ್ಸಿ ಮಾಡಿದ್ರಾಗನೆ ಅದು ಗೋಡಂಬಿ ನುಣ್ಣಗಾಗೇ ಇಲ್ಲ, ಅಲ್ಲಲ್ಲೇ ಪೀಸ್ ಪೀಸ್ ಹಂಗಾಗಿ ಉಳ್ಕೊಂಡಿತ್ತು ಒಂದೊಂದು. ಟೇಸ್ಟ್ ನೋಡಿ. ನೀನು ಹಾಕೋ ಕೈ, ನನ್ನ ಕೈ ಸುಡ್ತೈತಿ. ನನ್ನ ಕೈ ಸುಡೋದು? ಉಪ್ಪು ಖಾರ ಏನಾಗೈತೆ ಹೇಳಿ.
ಬೆಳ್ಳುಳ್ಳಿ ಕಬಾಬ್ ಬರಂಗೆ. ಬೆಳ್ಳುಳ್ಳಿ ರಾಹುಲ್ ಬೆಳ್ಳುಳ್ಳಿ ಕಬಾಬ್ ನಿಜ ಕರೆಕ್ಟ್ ಆಗೈತೆ ಎಲ್ಲ. ಏನೋ ಉಪ್ಪು ಕಮ್ಮಿ ಆಗಿತ್ತು ಅಂತ ಅನ್ಸಲ್ಲ ನಮ್ಗೆ. ಸಾಕು ಸಾಕಾ? ಏನು ಹಾಕ್ಲಿ ನಾನು ಚೂರು ಮುಚ್ಚರಾಕು ಗ್ರೇವಿ ಹಾಕ್ಲಿ ನಾನು ಉಪ್ಪು ಹಾಕ್ಲಿ ನಾನು ಕೇಳಿದೆ. ಸುಡ್ತದೆ ಬಳಸಿ ಹಾಕಿದ್ರಲ್ಲ ಅದನ್ನ ಇಲ್ಲ ಹಾಕಿ ಬಳಸಿ ಹಾಕಿ ಬಂತ ಸಾಕು. ಏನಾಗೈತಿ ಏನು ಬೇಡ ಸಾಕ ಎಲ್ಲ ಕರೆಕ್ಟ್ ಆಗೈತಾ ಎಲ್ಲ ಓಕೆ. ಚಟಪಟ ಚಟಪಟ ಚಟಾಪಟ ಚಟಾಪಟ ನೋಡ್ರಿ ಎಲ್ಲ ಈಗ ಇಲ್ಲಿ ನೋಡಿ ಬಾ ಮ್ಯಾಗ ಹಚ್ಕೋತಾರೆ. ನೋಡ್ರಿ ಇಲ್ಲಿ ಕಾಣಿಸಲ್ಲ ನಿಮ್ಗೆ ಈರುಳ್ಳಿ ಬುಟ್ಟಿ ಮೇಲೆ ಬಂದು ಕೂತ್ಕೊಂಡಿದ್ದಾನೆ. ಬಾ ಇದಕ್ಕ ಲಾಸ್ಟ್ ಅಲ್ಲಿ ಸ್ವಲ್ಪ ಕರ್ಬೇವು ಸೊಪ್ಪು. ಜಟಪಟ ಜಟಪಟ ಯಾಕೋ ಹಾಂ ಕಾಂಪ್ರಮೈಸ್ ಆಗ್ಯಾನ ಈಗ. ಹೊಟ್ಟೆ ಸ್ಥಿತಿಯಲ್ಲಿ ಈಗ ಈ ಕಾಂಪ್ರಮೈಸ್ ಆಗ್ತಾನೆ ಈಗ. ಇಷ್ಟದಲ್ಲಿ ಏನೂ ಮಾಡಲ್ಲ ಚೆನ್ನಾಗಿರ್ತಾನೆ. ಬಡ್ಡಿ ಮಗ ಊಟ ಮಾಡಿಬಿಟ್ರೆ ಸಾಕು. ಊಟ ಮಾಡಿದ್ರು ಊಟ ಮಾಡಕ್ಕಿಂತ ಮುಂಚೆ ಮಧ್ಯಾಹ್ನ ಟೈಮಲ್ಲಿ ಪರೋಟ ತಿರುಗಾಕ್ರಿ ಒತ್ತಲ್ಲಿ ಅದ್ರ ಜೊತೆ ಆಟ ಕೂತ್ಕೊಂಡ್ರು ಎಣ್ಣೆ ಹಾಕಿಲ್ಲ ಪರೋಟ ಒಂದು ಸೈಡ್ ಎಣ್ಣೆ ಹಾಕ್ಲಿಲ್ಲ ಹಾಕ್ರಿ ಯಾರು ಬೇಡ ಅಂದ್ರೆ ನಿಮ್ಗೆ ನೀವೇ ಅಲ್ಲಿ ಬಿಟ್ಟವ್ರು ಹಾಡಾಯ್ತದು. ನಾನೇನು ಮಾಡೋಣ ಮತ್ತು ಒಳ್ಳೆ ಬೇಯಿಸ್ಬೇಕಿತ್ತು ನೀವು ಕರೆಕ್ಟಾಗಿ. ಹಾಟ್ ಬಾಕ್ಸಿಗೆ ಆಗಿಲ್ಲ ಅಂದ್ರೆ ಬಿಸಿ ಆಗ್ತಿತ್ತು. ಅವನ್ನ ಕೆಲಸ ಮಾಡಾಕ ಅವ್ನ ಕೈಯಾಗ ಇಟ್ಕೊಂಡ್ರೆ ಮತ್ತು ಹಾರಿಗಿದನ್ರಿ ಈ ಕಡೆಗೆ ತಳಗೆ ಇಳಿಸಿರೋದು ಫಸ್ಟು ರೀ. ಏ ಬಾನಿ ಕೆಳಗೆ ಬಾನಿ ಫೋನ್ ಒಂದು ಸ್ವಲ್ಪ ದೂರ ಪರೋಟ ಬೇಯಿಸಕ್ಕೆ ಬರಲಿಲ್ಲ ಎಲ್ಲ ರಫ್ ಮಾಡಿಟ್ರು ನೋಡಿ. ಹಿಂಗೆ ಪರೋಟ ಬೇಯಿಸೋದು ಅದು ಪೂರ ಆಕಾರ ತಪ್ಪು ಹೋಯ್ತು. ಅದೇ ಹಿಂಗೆ ಪರೋಟ ಬೇಯಿಸೋದು ಏನೇನೋ ಮಾಡಕ್ಕೆ ಬರ್ತದೆ ನನಗೆ. ಒಂದು ರೈಸಲ್ಲಿ ಕುಗ್ಸೋದು ಬರ್ತಾ ಇಲ್ಲ ನಿಮ್ಗೆ ಗೊತ್ತಿಲ್ಲ ಅದು ತೆಗಿ ಸಾಕ್ರಿ ಹೊಟ್ಟೆ ತೆಗೆದು ಎಣ್ಣೆ ಹಾಕಿ ಚೂರು ಮೇಲೆ ಹಾಕ್ರಿ ಪರೋಟ ಮೇಲೆ ಹಾಕ್ರಿ ಮೇಲೆ ಹಾಕ್ರಿ. ಇದು ಸಾಕು. ಸ್ಟವ್ನ ಆಫ್ ಮಾಡಿದೆ ನೋಡ್ರಿ ಇದನ್ನ ಸಾಕ್ರಿ ಇಷ್ಟ ಆಗುತ್ತೆ. ಈಗ ಪರೋಟ ಬೇಯಿಸೋದಷ್ಟೇ. ಬೇಯಿಸಿದ ತಕ್ಷಣ ಬ್ಯಾಟಿಂಗ್ ಮಾಡೋದು. ಚಟಪಟ ಚಟಪಟ ಇದನ್ನ ಮುಚ್ಚಿದೆ ಅದನ್ನು ಅಲ್ಲಿ ಕಂಡಿದೆ ಇವತ್ತು ಹೋಟೆಲ್ ಸ್ಟೈಲ್ ಊಟ. ಹೋಟೆಲ್ ಸ್ಟೈಲ್ ಊಟ ಇದನ್ನು ತಿರು ಹಾಕ್ತೇನೆ ಹಾಕ್ರಿ ತಿರುಗಿ ಹಾಕ್ತಿರಿ ನನಗೆ ಕೇಳ್ತೀನಿ ನೀನು ಹಾಕಿದ್ದೀನಿ ಪಿಂಟು ಹೊರಗೆ ನಾನು ಮತ್ತೆ ಬಂದ ಮತ್ತೆ ಬಂದು ನೋಡಿ ಬಾಯಿಗೆ ಹೇಳ್ಕೊಂಬಂದ ನೋಡು. ಬಡ 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 ಒಳಗೆ ಹಾಕ್ಬೇಕು ಹಂಗೆ ಬಿಟ್ಟರೆ ನೀವು ಬಳಸಕ ಹೊತ್ತೈತಿ. ಒಂದು ಪರೋಟ ಬೇಯಿಸಕ್ಕೆ ಬರಲ್ಲ ಅಂದ್ರೆ ಏನು ಇರಿ ಬೇಯಿಸ್ಬಾ ಬಾ 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 ಬೇಯಿಸ್ಬಾ ನೋಡ್ರಿ ಹಿಂಗೈತಿ ಏನೋ ಅನ್ನಂಗೂ ಇಲ್ಲ ಅಡಂಗೂ ಇಲ್ಲ. ಏ ಪಿಟ್ಟೆ ತೋಲಿ ಚಾಪಿಂದ ತೋಲ್ ನೀವು ಹೇಳಿದ್ದೇನು ನೀ ಮೊಟ್ಟೆ ಕರಿ ಮಾಡ ನಾ ಪರೋಟ ಬೇಯಿಸ್ತೀನಿ ನಿನ್ನ ಮಂದಿ ಬೇಯಿಸಿ ಇದು ನೀ ಹೇಳಿದ್ದೇನು ನೀಟಾಗಿ ಆಗಲ್ಲ. ನೀ ಹೇಳಿದ್ದೇನು ನಾನು ಪರೋಟ ತೊಗೊಂಡು ಬೇಯಿಸ್ಕೊಡ್ತೀನಿ ನೀ ಇದನ್ನ ಮಾಡ್ಕೊಡ್ರಿ ಅಷ್ಟೇ ಅಂತ ಹೇಳಿ ನಾ ಮಾಡ್ಕೊಡ್ತೀನಿ ಮುಗೀತು ಅಷ್ಟೇ ನನ್ನ ಕೆಲಸ. ಸುಸ್ತಾಗೈತೆ ನೋಡಿ ನೀರು ಕುಡಿತೀನಿ. ಹಿಂಗಂದ್ರಿ ಹಿಂಗಂದ್ರಿ ಹಿಂಗೆ 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 ಚಲಾಡ್ಸಿರೋದ್ಮೇಲೆ ಬರೀ ಕೆಲಸ 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 ಯಾವಾಗ ನೋಡಿದ್ರು ಅಡುಗೆ ಮನೆಗೆ ಒಂದು ಹೊತ್ತು ಬರ್ಬೇಕಂದ್ರೆ ಹಿಂಗೆ ಆಗೋದು. ಅವಾಗ ಅವಾಗ ಒಂಚೂರು ಹೆಲ್ಪ್ ಮಾಡ್ಬೇಕು ಬಂದು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡ್ತೀನಿ. ಯಾವಾಗ ಮಾಡ್ತೀನಿ ನೀವು ಮಾಡ್ದಂಗೆ ನಾನು ತಿನ್ನಂಗೆ ಬೆಳ್ಳುಳ್ಳಿ ಕಬಾಬ್ನ ಒಂದು ಪರೋಟ ಬೇಯಿಸೋಕೆ ಬರ್ದ್ರೆ ಬೆಳ್ಳುಳ್ಳಿ ಕಬಾಬ್ ಮಾಡಿ ಸಾಕು ತೆಗೀರಿ ತಿಂದು ಚಟಪಟ ಚಟಪಟ ಸಾಕು ತೆಗೀರಿ ಒತ್ತಿಸ್ತೀರಿ. ಸ್ಮೂತ್ ಆಗ್ಬೇಕದು. ಏನು ಸ್ಮೂತ್ ಆಗ್ಬೇಕು ಇದು ಮುಚ್ಚು ಫಸ್ಟ್ ನೀವು ಬಿಸಿ ಹಿಂಗಂದ್ರೆ 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 ನಂಗೆ ಗೊತ್ತಿಲ್ಲ ಒಂದೇ ಕಡೆ ನೋಡೋದು ನಾ ಮಾಡೋದ ನನಗೆ ಗೊತ್ತಿಲ್ಲ. ಇವತ್ತು ಅವ್ರ ಕಡೆನೇ ಮಾಡಿಸ್ಬೇಕಂತ ಡಿಸೈಡ್ ಮಾಡಿ ನಾನು. ಹಂಗಾಗಿ ಸ್ವಲ್ಪ ಪುರಿ ಕಮ್ಮಿ ಇಡ್ರಿ ಒತ್ತಾಕತ್ರ
ತೋರಿಸ್ತೀನಿ ನಿಮಗೆ ಹೆಂಗೆ ಬಂದೈತಲ್ಲ ಅಂಥೇಳಿ. ಈ ಕಡೆ ಪರೋಟ ರೆಡಿ ಆಗಕತ್ತವು. ಇಲ್ಲಿ ನೋಡ್ರಿ ಹೆಂಗೆ ಬಂದೈತೆ ಅಂಥೇಳಿ. ಹಾ ಸ್ಮೆಲ್ಲು ಹಂಗೆ ಬರ್ತೈತಿ, ಘಮ್ ಅಂತ ಐತೆ ಹಂಗೆ. ಫ್ರೆಂಡ್ಸ್ ನೋಡ್ರಿ ಹೆಂಗೆ ಕಾಣಿಸಕತ್ತದ ಅಂಥೇಳಿ. ಸೂಪರ್ ಆಗೈತೆ ನೋಡ್ರಿ. ಎಣ್ಣೆನ ಹಂಗೆ ತೇಲ್ ನಿಂತೈತೆ ಮೇಲೆ. ಇಂಥವಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಅಂದ್ರೆ ಟೇಸ್ಟು. ಇಲ್ಲಿಕಂಡು ಟೇಸ್ಟ್ ಆಗಲ್ಲ ನೋಡ್ರಿ ಅಷ್ಟೊಂದು. ತಡಿ ಹಂಗೆ ಒಂದು ತಮ್ಮನೇರಿ ಫೋಟೋ ತೊಗೋತೀನಿ. ಈ ಕಡೆ ಒಳಸಾಕ್ರಿ ಹಿಂಗೆ. ಸೂಪರಾಗಿರುತ್ತೆ ನೋಡಿ ಪರೋಟ ಎಗ್ ಮಸಾಲ. ಇವತ್ತು ಫುಲ್ ಹೋಟೆಲ್ ಸ್ಟೈಲ್ ನಮ್ಮ ಮನೇಲಿ. ಎಷ್ಟು ಒಂದು 5 ಇದು ಮಾಡೋಣ ತೆಗೀರಿ. ಅವರು ಬೇಯಿಸ್ಲಿ, ಆಮೇಲೆ ಮತ್ತೆ ನಾನು ವಿಡಿಯೋ ಲೆಂತಿ ಆಗುತ್ತೆ ನೋಡಿರಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಬರ್ರಿ ಊಟ ಮಾಡೋಮಂತ. ಮಸ್ತಾಗಿರೋಂಥದ್ದು ಊಟ ಇವತ್ತು. ಫುಲ್ ಹೋಟೆಲ್ ಸ್ಟೈಲಲ್ಲೇ ಆಗೈತೆ ನೋಡಿರಿ ಎಲ್ಲ ಅಷ್ಟು. ಈರುಳ್ಳಿನೂ ಹೋಟೆಲ್ ಸ್ಟೈಲಲ್ಲೇ ಕಟ್ ಮಾಡ್ಕೊಂಬಂದಾರ, ಹಂಗೆ ಇರ್ಬೇಕಂತ ಇವತ್ತು. ಹಂಗಾಗಿ ತೊಗೊಂಡಿದ್ದೀನಿ ಈ ಕಡೆ ಪಿಂಟೆ ನೋಡು ಅಮ್ಮ ಹಾಕ್ಕೊಟ್ಟಿ ನೋಡ್ರಿ. ಅವ್ನು ಭಾಳ ಅರ್ಜೆಂಟ್ ಮಾಡಾಕತ್ತಿದ್ದ, ಹಾಗಾಗಿ ಅವ್ನು ಸ್ವಲ್ಪ ಗ್ರೇವಿ ಮತ್ತು ರೈಸು ಹಾಕ್ಕೊಟ್ಟಿನಿ ತಿನ್ನಂತ ಅವನು. ಏನಂಗೆ ಆ ಕಡೆ ಮತ್ತೆ ಗ್ರೇವಿ ಹಾಕ್ಕೊಡ್ತೀನಿ. ಇದನ್ನ ತೊಗೊಳ್ರಿ ನಿಮಗೆ ಕರೆಕ್ಟಾಗಿ ಒಂದು 5 ಮೊಟ್ಟೆ ಹಾಕಿದ್ದೀನಿ ನಾನು, ಸಾಕಷ್ಟೇ. ನಾನು ಜಾಸ್ತಿ ತಿನ್ನಲ್ಲ, ಲೀಟ್ ಆಗ್ಬಿಡುತ್ತೆ ನೋಡಿ ಮೊಟ್ಟೆ. ಹಾಗಾಗಿ ನಾನು ಒಂದೇ ತಿನ್ನೋದು. ಪರೋಟ ಸೂಪರ್, ಬಿಸಿ 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 ಬಿಸಿ. ನೈನಾ ಹಂಗೆ ಒಂದು ಫೋಟೋ ತೆಗೊಳಕ್ಕೆ ಬರ್ತಾನೆ, ತೆಕ್ಕೊಂಬಿಡಮ್ಮ. ಇಲ್ಲಿ ಬಂದು ಮುಂದ್ಕತ್ತ ಬಂದು ಬಾಯ್ ಮುಂದ್ಕತ್ತ ಹೇಳ್ತೀನಿ. ಅದೇ ಹಿಂಗೆ ಹಂಗೆ ಒಂದು ಕೊಡ್ತೀವಿ. ಹಂಗೆ ವಿಡಿಯೋ ಮಾಡ್ತಾ ನಾನು ಫೋಟೋ ತೆಗ್ದಾ ಸರಿ. ಕೈ ತೆಗೀರಿ ನೀವು ಒಂದು ಸ್ವಲ್ಪ. ಸರಿ ಆಯಿತು. ಊಟ ಮಾಡಿ ಹೇಳಿ ಹೆಂಗೆ ಅಂತೇಳಿ ಟೇಸ್ಟ್ ಪಟ್ಟಂತ ವಿಡಿಯೋನ ಏನು ಮಾಡೋದು. ಪಿಂಟು ಸಾಕು ಬಿಟ್ಟು ನಾನು ಪಿಟ್ಯಾ ಲೇ ಪಿಟ್ಯಾ ಪಿಂಟು ಬಾ ಹೇಗೈತ್ರಿ ಸೂಪರ. ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ರಿ. ಕಸೂರಿ ಮೇಥಿ ಒಂದು ಸ್ವಲ್ಪ ಗೋಡಂಬಿ ಹಾಕಿ ಚೆನ್ನಾಗಿ ರುಬ್ಬಿ ಹಾಕಿ ಮಾಡಿದ್ವಿ ಅಂತಂದ್ರೆ ಯಾವ ಹೋಟ್ಲಿಗೂ ಏನೂ ಕಮ್ಮಿ ಇರಲ್ಲ. ನನಗೆ ಒಂದೊಂದ್ಸತಿ ಅನ್ಸುತ್ತೆ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಗ್ತಿರ್ತದೆ. ಒಂದೊಂದ್ಸತಿ ಒಂದೊಂದು ಹೋಟ್ಲಲ್ಲಿ ಹೋಗಿರ್ತೀವಿ, ಎಷ್ಟೊಂದು ದುಡ್ಡು ಕೊಟ್ಟಿರ್ತೀವಿ, ಬಟ್ ನಾನು ಮನೇಲಿ ಮಾಡ್ತೀನಲ್ಲ ಅಷ್ಟು ಟೇಸ್ಟ್ ಅಲ್ಲಿ ಸಿಕ್ಕಿದಂಗೆ ನನಗೆ ಅದೊಂದು ಬೇಜಾರಾಗಿರುತ್ತೆ. ಮಾಡೋಕ್ಕೆ ಬೇಜಾರು ಮಾಡ್ಕೊತೀನಿ. ಅಷ್ಟು ಬಿಟ್ರೆ ಎಲ್ಲ ಹೆಚ್ಚ ಮನ್ಯಾಗ ಎಲ್ಲ ಇತ್ತು, ಆಸೆ ಪಟ್ಟು ಇಷ್ಟಪಟ್ಟು ಮಾಡಿದ್ನಿ ಅಂತಂದ್ರೆ ಯಾವ ಹೋಟೆಲ್ಗೂ ಕಮ್ಮಿ ಇರಂಗಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್. ಅದಕ್ಕಿಂತ ಏನೋ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದ್ಸತಿ ನನಗೆ ನಾ ಮಾಡೋ ಅಡುಗೆನೇ ಇಷ್ಟ ಆಗುತ್ತೆ ಹೋಟೆಲ್ ಕುಂತನೂ, ಆದರೆ ಮಾಡೋಕ್ಕೆ ಬೇಜಾರಾಗುತ್ತೆ ನೋಡ್ರಿ. ಜಾಸ್ತಿ ಮಾಡ್ಕೊಳಕ್ಕೆ ಬೇಜಾರಾಗುತ್ತೆ. ರೆಡಿ ಇದ್ರೆ ಬೆಸ್ಟ್ ಅಂತ ನಂಗೆ ಅನ್ಸುತ್ತೆ. ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಅಮ್ಮ ತಿನ್ನೋದು ಬಿಟ್ಕೆ ಶಿವ ನೋಡಿ ಏನು ಮಾಡತ್ತೀನಿ ರಬ್ಬರ್ ಕಡೆ ಆಯ್ತಾ. ಇದರಲ್ಲಿ ಪರೋಟಕ್ಕಂತೂ ಚಪಾತಿನೇ ಆಗ್ಬೇಕಂದ್ರೆ ಚೆನ್ನಾಗಿರುತ್ತೆ. ನನಗೆ ಚಪಾತಿದು ಮೈದಾ ಹಿಟ್ಟಿರುತ್ತೆ ನೋಡ್ರಿ, ಅಗಿಯಾಗಲ್ಲ ನಂಗೆ, ಅದೊಂದು ಬೇಜಾರು. ಚಪಾತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಇಲ್ಲಾಂದರೆ ಇದು ಇರ್ಬೋದಾಗಿತ್ತು ಕುಲ್ಚ. ಅದನ್ನೊಂದು ದಿವಸ ಮಾಡ್ಬೇಕಂತ ಮಾಡಿದ್ರು ಅದು ಒಳ್ಳೆ ಸುಡ್ತಾರೆ ನೋಡ್ರಿ. ಅದು ಇದ್ರಷ್ಟು ಚೆನ್ನಾಗಿ ಬರಲ್ಲ. ಅದು ಅಂದರೆ ಅಲ್ಲಿ ಹೋಟ್ಲಲ್ಲಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರಲ್ಲ ಮನೇಲಿ. 340 ರೂಪಾಯಿ ಕೊಟ್ಟು ಡಾಬಾಗ ಹೋಗಿ ಊಟ ಮಾಡಿದ್ರು, ಇದೇ ಟೇಸ್ಟ್ ಇರುತ್ತೆ. ಒಬ್ಬೊಬ್ರು ಚೆನ್ನಾಗಿರುತ್ತೆ, ಒಂದೊಂದ್ಸತಿ ಈ ಟೇಸ್ಟ್ ಇರಲ್ಲ, ಇದಕ್ಕೊಂತ ಕೆಡವಾಗಿರುತ್ತೆ. ಬಾರಮ್ಮ ನೀನು ಊಟ ಮಾಡ ಮತ್ತಮ್ಮ. ನೈನ ನೋಡ್ರಿ ಹೆಂಗೆ ವೇಟ್ ಮಾಡತ್ತಾಳ. ಹೆಂಗೆ ಟೇಸ್ಟ್
ಸೂಪರಾ ಸೂಪರ್ ಆಗೈತೆ ನೋಡಿರಿ ನಿಜವಾಗ್ಲೂ ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿರಿ ನೀವು ಎಣ್ಣೆ ಜಾಸ್ತಿ ಆಗೈತೆ ನೋಡಿರಿ ಫುಲ್ಲೆಲ್ಲ ಎಣ್ಣೆ ಹೆಂಗೆ ಹೋದಾಗೈತಿ ಮಾತಾಡ್ಬೇಡ. ಹ್ಞೂ ಸರಿ ಆಯ್ತು ಊಟ ಮಾಡಿಬಿಡಿ ತುಂಬ ಊಟ ಮಾಡಿ ಸಾಕು ನೋಡ್ರಿ ಮಾತಾಡ್ಸ್ಬಾರ್ದಂತ. ಡಿಸ್ಟರ್ಬ್ ಮಾಡಬೇಡ. ಸರಿ ಆಯ್ತು ಹೊರಟ ಆಡ್ತಾವ. ಆಯ್ತು ನೀನು ಊಟ ಮಾಡು. ಆಯಿತು ಫ್ರೆಂಡ್ಸ್, ನಾನು ಊಟ ಮಾಡ್ತೀನಿ ನೋಡಿರಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.